ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ಪೂಜಾ ಜ್ಯುವೆಲರ್ಸ್ ಅವರ ಬ್ರೇಸ್ಲೆಟ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಜೆಂಟ್ಸ್ ವೇರ್ ಇದೆ, ಲೇಡೀಸ್ ವೇರ್ ಇದೆ ಮತ್ತು ಕಿಡ್ಸ್ ವೇರ್. ಸೊ 3 ಜನಕ್ಕೂ ಯೂಸ್ ಆಗುವಂತಹ ಬ್ರೇಸ್ಲೆಟ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ಇದ್ರ ಪ್ರೈಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸೊ ಯಾರು ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನೆಕ್ಸ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನೀವು ನನ್ನ ವೀಡಿಯೋನ ನೋಡ್ಬೋದಾಗಿದೆ. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಲೇಡೀಸ್ ವೇರ್ದು ನಾನು ತೋರಿಸ್ತಾ ಇರೋದು. ಸೊ ನೋಡಿ, ಎಲ್ಲ ಯುನೀಕ್ ಪ್ಯಾಟ್ರನ್ನಲ್ಲೇ ಇದೆ. ಎಲ್ಲ ನಿಮಗೆ 3 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು 5 ಗ್ರಾಮ್ಸಲ್ಲಿ ಬರುತ್ತೆ. ಅಂದರೆ ಇದೆಲ್ಲ ಒಂದು ಸ್ವಲ್ಪ ಡಿಸೈನ್ ಎಲ್ಲ ಬಂದಿರೋದ್ರಿಂದ ಡೈಲಿ ವೇರು ಮಾಡ್ಬೋದು ನೀವು. ನೋಡೋಕ್ಕೂ ಒಂಥರ ಬ್ಯೂಟಿಫುಲ್ ಆಗಿದೆ, ಒಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಹಾಕೊಂಡಾಗ. ಇವಾಗೆಲ್ಲ ಹುಡುಗಿರು ಗರ್ಲ್ಸ್ಗೆಲ್ಲ ಒಂದು ಸ್ವಲ್ಪ ಈ ಥರ ಮಾಡ್ರನ್ ಆಗಿರೋದು ಇಷ್ಟಪಡ್ತಾರಲ್ಲ, ಒಂದು ಸ್ವಲ್ಪ ಯುನೀಕ್ ಪ್ಯಾಟ್ರನ್ನೇ ಬೇಕು ನಮಗೆ ಅಂತ. ಸೊ ಮುಂಚೆ ಎಲ್ಲ ಒಂದು ಚೈನ್ ಥರ ಬರೋದಲ್ಲ. ಸೊ ಇವಾಗ ನೋಡಿ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ಬೇರೆ ಮಾಡೆಲಲ್ಲಿದೆ. ಸೊ ಇವಾಗ ನೀವು ನೋಡ್ತಾ ಇರೋದು 5 ಗ್ರಾಮ್ 700 ಮಿಲಿ ಆ ಥರ, 5.25 ಗ್ರಾಮ್ ಅಂದ್ಕೊಳ್ಳಿ. ಸೊ ಇದೆಲ್ಲ ಕಟ್ಟಾಗಲ್ಲ. ಸೊ ಡೈಲಿ ವೇರ್ ಥರನೂ ಯೂಸ್ ಮಾಡ್ಬೋದು. ಸೊ ಎಲ್ಲ ಇದರಲ್ಲಿ ಲೇಡೀಸ್ ವೇರಲ್ಲಿ 3 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ 3 ಗ್ರಾಮ್ಸಿಂದ 4 ಗ್ರಾಮ್ಸ್ 5 ಗ್ರಾಮ್ಸ್ವರೆಗೂ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋದು ಜೆಂಟ್ಸ್ ವೇರ್ದು ನಾನು ತೋರಿಸ್ತಾ ಇರೋದು. ಸೊ ಇದು 16 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಯಾರಿಗಾರ ಮದುವೆಗೆ ಗಿಫ್ಟ್ ಮಾಡಬೇಕಾದ್ರೆ, ಹುಡುಗಂಗೆ ಏನಾರ ಪರ್ಚೇಸಿಂಗ್ ಮಾಡಬೇಕು ಅಂದರೆ ಇದೊಂಥರ ಸಾಲಿಡ್ ಆಗಿದೆ. ಬಿಕಾಸ್ ಇದು 16 ಗ್ರಾಮ್ಸ್ ಅಂದರೆ ಮದುವೆಗೆ ಕೊಡುವಂತಹ ಬ್ರೇಸ್ಲೆಟ್ ಕಲೆಕ್ಷನ್ನೇ ಅಂತ ಹೇಳ್ಬೋದು. ಸೊ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಡೈಲಿ ವೇರ್ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. 16 ಗ್ರಾಮ್ಸ್ನಲ್ಲಿ ಬರುತ್ತೆ ಇದು. ಇದನ್ನು ಸಿಂಗಾಪುರ್ ಡಿಸೈನ್ ಅಂತ ಹೇಳ್ತಾರೆ. ಸಿಂಗಾಪುರ್ ಡಿಸೈನಲ್ಲೇ ಬೇರೆ ಬೇರೆ ಪ್ಯಾಟ್ರನ್ ಇದೆ. ಸೊ ಇದೊಂದು ಸ್ವಲ್ಪ ಚೈನ್ ಥರ ಬಂದಿದೆ ಅಲ್ವಾ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವಾಗ ಪ್ಲೇನಲ್ಲಿ ಬೇಕು ಅಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಲೇನಾಗಿ ಬಂದಿದೆ. ಅಂದರೆ ಮಧ್ಯ ಒಂಥರ ಚೈನ್ಸ್ ಥರ ಏನು ಬರಲ್ಲ, ಫುಲ್ಲು ಹಗ್ಲ ಚೈನ್ ಥರ ಬರುತ್ತಲ್ಲ, ಆ ಟೈಪಲ್ಲಿದೆ ಇದು. ಇದನ್ನು ಸಿಂಗಾಪುರ್ ಡಿಸೈನ್ ಅಂತಲೇ ಕರೀತಾರೆ. ಸೊ ಇದೆಲ್ಲ ನಿಮಗೆ 14 ಗ್ರಾಮ್ಸಲ್ಲಿ ಇವಾಗ ತೋರಿಸಿದ್ದು ನಾನು. ಇವಾಗ ನೀವು ನೋಡ್ತಾ ಇರೋದು 11 ಗ್ರಾಮ್ಸ್ ಬರುತ್ತೆ. ಮತ್ತು ಈ ಒಂದು ಬ್ರೇಸ್ಲೆಟ್ ನಿಮಗೆ 6 ಗ್ರಾಮು. ಇದು ಅಷ್ಟೇ. ಜೆಂಟ್ಸ್ದು ನಿಮಗೆ ಬೇಕು ಅಂದರೆ ಇವ್ರ ಹತ್ರ 6 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಜೆಂಟ್ಸ್ದು ಒಂದು ಸ್ವಲ್ಪ ಹೆವಿ ವೆಯ್ಟ್ ಇದ್ರೇ ಒಳ್ಳೆಯದು ಅಂದ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ವೆಯ್ಟಲ್ಲಿ ಬರುತ್ತೆ. ಮತ್ತು ಇದು ನೋಡಿ, ಇದೊಂಥರ ಸಿಂಗಾಪುರ್ ಮಾಡಲ್ಲೇ ಒಂದು ಸ್ವಲ್ಪ ಲಾಕ್ ಸಿಸ್ಟಮ್ ಥರ ಬಂದಿದೆ. ಡಿಸೈನ್ ಆ ಥರ ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ಬರುತ್ತೆ ಅಷ್ಟೇ. ಇದು ಒಂದು ಸ್ವಲ್ಪ ಶೈನಿಂಗ್ ಜಾಸ್ತಿ ಇರುತ್ತೆ. ಸೊ ಎಲ್ಲ 916 ಗೋಲ್ಡ್ದೇ ನಾನು ತೋರಿಸ್ತಾ ಇರೋದು ಇವತ್ತಿನ ಕಲೆಕ್ಷನ್ನಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬಿಕಾಸ್ ನಾನು ಇದರಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಮನಿದು. ಇವಾಗ ನೀವು ನೋಡ್ತಾ ಇರೋದು ಲೋಟಸ್ ಪ್ಯಾಟ್ರನ್ ಇವಾಗ ತೋರಿಸಿದ್ದು ನಾನು. ಸೊ ಲೋಟಸ್ ಪ್ಯಾಟ್ರನ್ ನಿಮಗೆ 6 ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ಜೆಂಟ್ಸ್ ವೇರಲ್ಲಿ. ಇದೆಲ್ಲ ನೋಡಿ 12 ಗ್ರಾಮ್ ಬರುತ್ತೆ. ಪಾಟಿಯಾ ಅಂತನೋ ಏನೋ ಒಂಥರ ಡಿಸೈನ. ಇದು ಲೋಟಸ್ ಪ್ಯಾಟ್ರನ್ ಬರುತ್ತೆ. ಇದು ಅಷ್ಟೇ, ನೋಡೋಕ್ಕೆ ಈ ಥರ ಇದೆ ಅಲ್ವಾ, ಒಂದು ಸ್ವಲ್ಪ ವೇಟೇ ಇದೆ ಇದು. ಇದು ಆ್ಯಕ್ಚುಲಿ ಲೈಟ್ ವೆಯ್ಟಲ್ಲಿ ಬೇಕು ಅಂದರೆ 6 ಗ್ರಾಮ್ಸಿಂದನೂ ಇದೆ. ಬಟ್ 8 ಗ್ರಾಮ್ಸು 10 ಗ್ರಾಮ್ಸಿಗೆ ತೊಗೊಂಡ್ರೆ ನೀವು ಡೈಲಿ ವೇರ್ ಮಾಡ್ಬೋದು. ಸೊ ಇದೆಲ್ಲ ನೋಡಿ, ಅಂದರೆ 4 ಗ್ರಾಮು ಆ ಥರ ಎಲ್ಲ ಸಿಗುತ್ತೆ. 12 ಗ್ರಾಮ್ಸ್ ಇವಾಗ ನೀವು ನೋಡಿದ್ದು. 9 ಗ್ರಾಮ್ಸ್ 12 ಗ್ರಾಮ್ಸ್ ಆ ಥರ ಬರುತ್ತೆ. ಜೆಂಟ್ಸ್ದೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಅನ್ಬೋದು, ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನೀವು ನೋಡ್ತಾ ಇರೋದು ಪಾಟಿಯಾ ಡಿಸೈನ್ ಅಂತ ಕರೀತಾರೆ. ಸೊ ಇವಾಗ ಏನು ಗೊತ್ತಾ, ಜಾಸ್ತಿ ಎಲ್ಲ ಸಿಂಗಾಪುರ್ದೇ ಯೂಸ್ ಮಾಡೋದು ಜೆಂಟ್ಸ್ಗೆ. ಬಿಕಾಸ್ ಅದೊಂದು ಸ್ವಲ್ಪ ನೋಡೋಕ್ಕೆ ಬ್ರಾಡಾಗಿ ಕಾಣುತ್ತೆ ಅನ್ನೋದು. ಮತ್ತು ಇವಾಗ ನೀವು ನೋಡ್ತಾ ಇರೋದೆಲ್ಲ ಕಿಡ್ಸ್ ವೇರು. ಸೊ ಇದೆಲ್ಲ ನಿಮಗೆ ಒಂದು 2.5 ಗ್ರಾಮಿಂದನೂ ಸ್ಟಾರ್ಟ್ ಆಗುತ್ತೆ ಇವ್ರ ಹತ್ರ. ಸೊ ಇದು 4 ಗ್ರಾಮಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಮಧ್ಯೆ ಒಂದು ಡಾಲ್ ಥರ, ಮಕ್ಕಳಿಗೆಲ್ಲ ಕ್ಯೂಟಾಗಿರುತ್ತಲ್ವ, ಅವ್ರಿಗೆಲ್ಲ ಒಂದು ಸ್ವಲ್ಪ ಡಾಲ್ಸ್ ಇರೋದು ಆ ಥರ ಇಷ್ಟಪಡ್ತಾರೆ. ಇಲ್ಲಾಂದರೆ ಕೈಗೆ ಹಾಕ್ಸ್ಕೊಳ್ಳೋದಿಲ್ಲ, ಸುಮ್ಮನೆ ಅಳ್ತಾ ಇರ್ತಾರೆ. ಸೊ ಈ ಥರ ಒಂದು ಸ್ವಲ್ಪ ಚೆನ್ನಾಗಿರೋ ತಕ್ಕೊಟ್ರೆ ಹಾಕೋತಾರೆ ಅವರು. ಇದೆಲ್ಲ ನೋಡಿ, ಚಿಕ್ಕ ಪಾಪುಗಳಿಗೆ ದೃಷ್ಟಿನೂ ಆಗಲ್ಲ ಇದೆಲ್ಲ ಹಾಕೊಂಡ್ರೆ. ಬ್ಲ್ಯಾಕ್ ಕರಿಮಣಿನಲ್ಲಿದೆ. 3 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ 2 ಕಡೆನೂ ಬರುತ್ತೆ, ಬಳೆಗಳ ಥರ ಬರುತ್ತೆ ಇದು.
ಸೊ ಡೈಲಿ ನೀವು ಹಾಕಿದ್ರೆ ಮಕ್ಕಳಿಗೆ ಚಿನ್ನದ್ದು ಹಾಕಿರಂಗೂ ಇರುತ್ತೆ, ಪ್ಲಸ್ ಅವ್ರಿಗೆ ದೃಷ್ಟಿನೂ ಆಗಲ್ಲ. ಸೊ ಇದೆಲ್ಲ ನೋಡಿ 3 ಗ್ರಾಮ್ 3 ಕಾಲು ಆ ಥರ ಬರುತ್ತೆ. ಎಲ್ಲ ಡಾಲ್ಸ್ ಬಂದು ಇದೆಲ್ಲ ತನಿಷ್ಕ್ ಆ ಥರ ದೊಡ್ಡ ದೊಡ್ಡ ಶೋರೂಮಲ್ಲಿ ಸಿಗೋ ಪ್ಯಾಟ್ರನ್ನೇ ಇದರಲ್ಲಿ ಇವ್ರು ಮಾಡಿದ್ದಾರೆ. ಸೊ ಈ ಒಂದು ಇದು ನೋಡಿ 2.5 2.25 ಗ್ರಾಮಿಂದನೂ ಸಿಗುತ್ತೆ. ಮಕ್ಕಳದ್ದು ಬೇಕು ಅಂದರೆ 2.25 ಗ್ರಾಮಿಂದನೂ ಇವ್ರ ಹತ್ರ ಇದೆ. ಸೊ 2.25 ಗ್ರಾಮ್ 4 ಗ್ರಾಮ್ ಆಲ್ಮೋಸ್ಟ್ 4 ಗ್ರಾಮ್ ಅಷ್ಟೇ ಅಂದ್ಕೊಳ್ಳಿ, ಅದರಲ್ಲೇ ಚೆನ್ನಾಗಿರೋದು ಸಿಕ್ಬಿಡುತ್ತೆ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲೇಡೀಸ್ದು ತೋರಿಸಿದ್ದೀನಿ, ಜೆಂಟ್ಸ್ದು ತೋರಿಸಿದ್ದೀನಿ ಮತ್ತು ಕಿಡ್ಸ್ದು ತೋರಿಸಿದ್ದೀನಿ. ಸೊ ಲಾಸ್ಟ್ ಯಾರೋ ವಿಡಿಯೋದಲ್ಲಿ ಕೇಳಿದರು ನನಗೆ ಬ್ರೇಸ್ಲೈಟ್ ಕಲೆಕ್ಷನ್ ತೋರಿಸಿ ಮೇಡಮ್ ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ನೋಡಿ ಲೇಡೀಸ್ದು ನಾನು ಸುಮ್ಮನೆ ಜಸ್ಟ್ ಹಾಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ಬೋದು ಅಂತ. 6 ಗ್ರಾಮ್ಸಲ್ಲಿದೆ ಇದು. ಸೊ ಕೆಲವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಗ್ರಾಮ್ ಇಷ್ಟಪಡ್ತಾರಲ್ಲ, ಸೊ ಅದಕ್ಕೋಸ್ಕರ ತೋರಿಸಿದ್ದು. ಮತ್ತು ಇವತ್ತಿನ ಟಿಪ್ಸ್ ನೋಡೋಣ ಫ್ರೆಂಡ್ಸ್, ಬನ್ನಿ. ಸೊ ಇವತ್ತಿನ ಟಿಪ್ಸ್ ಏನು ಅಂದರೆ, ನಮಗೆ ದುಡ್ಡು ತಕ್ಷಣಕ್ಕೆ ಬೇಕು ಅಂದರೆ ಎಮರ್ಜೆನ್ಸಿ ಮನಿ ನೀಡ್ ಇರುತ್ತಲ್ವ, ಸೊ ಅದು ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಸೀಕ್ರೆಟ್ ಕೋಡ್ ನಂಬರ್ ಇರುತ್ತೆ ಆಯಿತಾ. ಮನಿ ತಕ್ಷಣ ನಮಗೆ ದುಡ್ಡು ಬೇಕು ಅಂದರೆ ಅದರ ಸೀಕ್ರೆಟ್ ಕೋಡ್ ನಂಬರು 897 ಅಂತ. ಸೊ ಅದನ್ನು ಏನು ಮಾಡಬೇಕು ಅಂದರೆ ಎಡಗೈನಲ್ಲಿ ಬರ್ಕೋಬೇಕು. ಹುಡುಗರಾಗಲಿ ಹುಡುಗಿರಾಗಲಿ ಇಬ್ರಿಗೂ ಎಡಗೈ ಮೇಲೇ ಬರೋದು. ಮನಿ ಮ್ಯಾಟರ್ ಇದು. ಸೊ ಎಡಗೈಯಲ್ಲಿ ಯೂಸ್ ಮಾಡಿ. ಸೊ ಅದು ಹೇಗೆ ಬರೆಯೋದು ಅಂತ ನಾನು ತೋರಿಸ್ತೀನಿ ಇದು. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ಸುಮ್ಮನೆ ನೀವು ಹಿಂಗೆ ಇದು ಮಾಡ್ಕೊಂಡು ಮುಂದೆ ಇದು ಮಾಡ್ಕೊಂಡು ಹೋದರೆ, ಅದು ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಅದು ಬರಲ್ಲ ಅದು. ಸೊ ಫುಲ್ ವಿಡಿಯೋ ವಾಚ್ ಮಾಡಿ. ಯಾವ ಪೆನ್ನಲ್ಲಿ ಬರೀಬೇಕು ಅಂದರೆ ಗ್ರೀನ್ ಕಲರ್ ಪೆನ್ನು, ಹಸಿರು ಬಣ್ಣದ ಪೆನ್ನಲ್ಲಿ ಬರೀಬೇಕು. ಬಿಕಾಸ್ ದುಡ್ಡುದೆಲ್ಲ ನಾವು ಹಸಿರನ್ನ ಯೂಸ್ ಮಾಡೋದು, ಅದಕ್ಕೋಸ್ಕರ. ಸೊ ಇದ್ರ ಸ್ವಿಚ್ ಕೋಡ್ ಏನಪ್ಪ ಅಂದರೆ 897. ಸೊ ಇದೇ ಲಕ್ಕಿ ನಂಬರ್, ಓಕೆನಾ. ಸೊ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ನೋಡಿ. ಸೊ ಹೇಗೆ ಮಾಡಬೇಕು ಅಂದರೆ ನಮ್ಮ ಎಡಗೈದು ಬೆರಳು ಇದು ಆಯಿತಾ. ಸೊ ಎಡಗೈದು ತೋರಿಸ್ತಾ ಇದ್ದೀನಿ. ಫಸ್ಟು ಹೆಬ್ಬೆರಳು ಬರುತ್ತಲ್ವ, ಸೊ ನಾವು ಹೇಗೆ ಬರೀಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಲೆಫ್ಟ್ ಹ್ಯಾಂಡ್ನಲ್ಲಿ ನೀವು ಬರೀಬೇಕಾಗುತ್ತೆ ಇದನ್ನು ಬರೀಬೇಕು ಅಂದರೆ ಯಾವ ದಿನ ಬೇಕಾದ್ರೆ ಬರಿಬೋದು. ಎನಿ ಟೈಮ್ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ ಟೈಮಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅವಾಗ ಬರ್ಕೋಬೋದು. ಇದೆಲ್ಲ ಏನು ಅಂದರೆ ಸ್ವಿಚ್ ಕೋಡ್ ನಂಬರು, ಯೂನಿವರ್ಸಿಗೆ ಕನೆಕ್ಟ್ ಆಗಿರೋ ನಂಬರ್ಸ್ ಇದು. ಸೊ ನಾವೇನು ಅದು ಗ್ರೀನ್ ಕಲರ್ ಪೆನ್ನಲ್ಲಿ ನಾವು ಬರೆದ್ರೆ ಅದು ಯೂನಿವರ್ಸಿಗೆ ರೀಚ್ ಆಗುತ್ತೆ ನಾವು ಬರೆದಿರೋದು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮದು ಫಸ್ಟ್ ಬೆರಳು ಇರುತ್ತಲ್ಲ, ಹೆಬ್ಬೆರಳು ಆದಮೇಲೆ ಫಸ್ಟ್ ಬೆರಳು ಬರುತ್ತಲ್ಲ, ಅದರಲ್ಲಿ ಕೆಳಗಡೆ ಭಾಗದಲ್ಲಿ 15 ಅಂತ ಬರ್ಕೊಳ್ಳಿ, 15 ಅಂತ ಬರೀರಿ. ಮತ್ತು ಈ ಕಡೆ ಹೆಬ್ಬೆರಳಲ್ಲಿ ಮಧ್ಯಭಾಗ ಇರುತ್ತಲ್ಲ, ಅಲ್ಲಿ 897 ಆ ಜಾಗದಲ್ಲೇ ಬರೀಬೇಕು, ಬೇರೆ ಎಲ್ಲೂ ಬರೀಬಾರ್ದು. ಆಮೇಲೆ ಮಧ್ಯ ನಮ್ಮದು ಕೈ ಬೆರಳ್ದು ಕೆಳಗಡೆ ಭಾಗ ಬರುತ್ತಲ್ಲ, ಕೈ ಭಾಗ ಹತ್ರ, ಅಲ್ಲಿ ಮಧ್ಯದಲ್ಲಿ 2 ಅಂತ ಹಾಕಿ ಎಲ್ಲದಕ್ಕೂ ಸರ್ಕಲ್ ಹಾಕಬೇಕು. 2ಕ್ಕೆ ಮತ್ತು 15ಕ್ಕೆ. 897ಗೆ ಸರ್ಕಲ್ ಹಾಕಬೇಡಿ, ಆ 2ಕ್ಕೆ ಮಾತ್ರ ಸರ್ಕಲ್ ಹಾಕಿ. 15 ಅನ್ನೋದಕ್ಕೂ ಸರ್ಕಲ್ ಹಾಕಿ ಮತ್ತು 2 ಅನ್ನೋದಕ್ಕೂ ಸರ್ಕಲ್ ಹಾಕಿ. ಸೊ ಈ 897 ಅಂದರೆ ಸಡನ್ ಮನಿ ಬೇಕಾದಾಗ, ತಕ್ಷಣ ನಮಗೆ ದುಡ್ಡು ಬೇಕಾದಾಗ ಆ ನಂಬರು. 15 ಅನ್ನೋದು ಡೈಲಿ ನೀಡೆಡ್ ಮನಿ, ಅಂದರೆ ದಿನ ನಮಗೆ ಬೇಕು ಅನಿಸ್ದಾಗ ನಾವು ಕೈ ಮೇಲೆ ಸುಮ್ಮನೆ ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ಬರ್ಕೊಂಬಿಡ್ಬೋದು. ಮತ್ತು 2 ಅನ್ನೋದು ಏಂಜಲ್ ನಂಬರು. ಸೊ ಅದು ತುಂಬ ಯೂಸ್ಫುಲ್ ಆದ ನಂಬರ್ ಅದು. ಸೊ ಇದು 3 ಬರ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ದುಡ್ಡು ಕಾಸು ಸೇರ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದೇನೋ ಹೆಂಗೋ ಒಂದು ದುಡ್ಡು ಬಂದು ಸೇರಿಬಿಡುತ್ತೆ ನಮ್ಮ ಮನೆಗೆ, ಆ ಥರ. ಅದು ಅಚಾನಕ್ ಅಂತಾರಲ್ಲ, ಸೊ ಸಡನ್ನಾಗಿ ದುಡ್ಡು ಬೇಕು ಅಂದರೆ ಈ ಥರ ಮಾಡಿ. ಸೊ ಅದು ಮಾಡೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ಮುಂದೆ. ಸೊ ಹಾಗೆ ನೋಡ್ಕೊಂಬನ್ನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಏನಾರ ತೊಗೋಬೇಕಾದ್ರೆ ನಮಗೆ ಏನಾರ ಒಂದು ನೆಸೆಸಿಟಿ ಇದೆ ಅಂದ್ಕೊಳ್ಳಿ. ಇವಾಗ ನೀವೇನೋ ಒಂದು ಕಾರ್ ತೊಗೋಬೇಕು ಅನ್ಕೋತೀರಾ, ಒಂದು ಮನೆ, ಒಂದು ಸೈಟು, ನಿಮ್ಮ ಹತ್ರ ದುಡ್ಡಿರಲ್ಲ, ಅವಾಗ ಸಡನ್ನಾಗಿ ದುಡ್ಡು ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಆಮೇಲೆ ಇದು ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ, ದೇವ್ರಿಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳಿ ಬರೀಬೇಕು. ಅದರಲ್ಲಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೀಬೇಕು ನಾವು. ಏಂಜಲ್ ನಂಬರ್ ಅದೇ ತಾನೇ, ನಮಗೆ ದುಡ್ಡು ಅದೆಲ್ಲ ಬೇಕು ಅಂದರೆ ಏಂಜಲ್ ನಂಬರ್ ನಮಗೆ ಇದು ಮಾಡುತ್ತೆ, ರೆಫರ್ ಮಾಡುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ನೋಡಿ. ನಮ್ಮ ಒಂದು ಎಡಗೈ ಇದು ತಗೊಂಡಿರೋದು ನೋಡಿ, ಎಡಗೈ ಮೇಲೆ ಹೆಂಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮೇಲ್ಗಡೆ ಫಸ್ಟ್ ಬೆರಳಿರುತ್ತಲ್ಲ, ಅದ್ರ ಕೆಳಗಡೆ ನೋಡಿ ಬರೆದಿದ್ದೀನಿ 15 ಅಂತ ಬರೆದಿದ್ದೀನಿ. ಮತ್ತು ಮಧ್ಯಭಾಗದಲ್ಲಿ 897 ಅಂತ ಬರೆದಿದ್ದೀನಿ ನಾನು. ಮತ್ತು ಕೆಳಗಡೆ ನೋಡಿ ತೋರಿಸಿದ್ನಲ್ಲ, ಅಲ್ಲಿ 2 ಅಂತ. ಸೊ ನೀವು ಇದೇ ಥರ ಮಾಡಿ, ಇದೇ ಥರ ನೋಡ್ಕೊಂಡು ಮಾಡಿ, ಓಕೆನಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎನಿ ಡೌಟ್ ಇದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ.